ಸೇವೆ ಮಾಡ್ಕೊಂಡಿದ್ದಾಳೆ. ದಶರಥನಿಗೂ ಅನುಮಾನ ಬಂದಿಲ್ಲ ಇವಳು ಕಲಿಪತ್ನಿ ಅಂತ. ಅವಳು ಪ್ರಜಾರಾಜ್ಯ, ಪ್ರಜೆಗಳು ಕೇಳಿದೆ ಚಕ್ರವರ್ತಿಗಳು ಏನೂ ಮಾಡ್ತಾ ಇರಲಿಲ್ಲ. ಆಕಾಶ ಮಹಾರಾಜ ತಗೊಳ್ಳಿ ಪದ್ಮಾವತಿ ಕಲ್ಯಾಣಕ್ಕೆ ಜನನ ಕೇಳಿ ಮಾಡ್ದ. ಅವನು ಲಗ್ನ ಇಟ್ಟಿಟ್ಟಿಗೆ ಅವ್ನು ಕಾಡಿಗೆ ಹೋಗಬೇಕು ಅಂತ ಗೊತ್ತು ಅವ್ರಿಗೆ. ಚರಲಗ್ನ ಇಟ್ಟರು, ಸ್ಥಿರ ಲಗ್ನ ಇಡಲಿಲ್ಲ. ನೀನು ಲಗ್ನ ಇಡ್ಸ್ಕೊಂಡು ಕೂತ್ಬಿಟ್ರೆ ನೀನು ಕರ್ಮ ಎಲ್ಲ ಹೊಟ್ಟೋಗುತ್ತಾ. ರಾಮೈತ್ರಿ ಚೆನ್ನಾಗಿದ್ರೂ ಜಗಳ ಇರುತ್ತೆ, ಇಲ್ಲದೇ ಇದ್ದರೂ ಜಗಳ ಇರುತ್ತೆ. ರಾಮನ ಪಟ್ಟಾಭಿಷೇಕ ಅಂತ ಫಸ್ಟ್ ಗೊತ್ತಾಗಿದ್ದು ದಶರಥ ಕೈಕೇಯಿಗೆ ಹೇಳಬೇಕು ಅಂತ ಬರ್ತಾ ಇದ್ದಾನೆ ಅಷ್ಟೇ. ಅಟ್ಟಹಾಸ ಮಾಡಿ ಕೇಕೆ ಹಾಕ್ತಾಳೆ, ಅಳ್ತಾ ಇದ್ದಾಳೆ ವಿಕಾರ ಧ್ವನಿಯಲ್ಲಿ. ಬರೀ ಪ್ರವಚನಕ್ಕೆ ಸರಿ ತೊಗೊಂಡಿದ್ದೆ, ಪ್ರವಚನಕ್ಕೆ ಸರಿ ಆಗಬೇಡ, ಏನು ಅನುಭವ ಅವಸ್ಥೆಯನ್ನು ಪಟ್ಟಿನಕ್ಕೆ ಕೊಟ್ಟಿದ್ದಾನಷ್ಟೇ, ದುಃಖ ಪಡುವಂಥದ್ದೇನಿಲ್ಲ. ಆಗ ಏನೇನು ಹೇಳ್ತಾ ಇದ್ನೋ ಅದೆಲ್ಲ ಈಗ ಅನುಭವಿಸು. ಆನೆ ದಾನ ಕೊಟ್ಟರೆ ನಾನು ತೊಗೊಳಕ್ಕಾಗತ್ತಾ? ಆನೆಗೆ ಗ್ರಾಸನೂ ಕೊಡೋ ಯೋಗ್ಯತೆ ನನಗಿಲ್ಲ. ದಿನ ಒಂದು ಮರ ಅಕ್ಕಿ ಕೊಡಿ ಅಂದರೆ ಎಲ್ಲಿಂದ ಕೊಡಲಿ? ನಾನು ಕುರಿಟ್ಟು ಕುಡ್ಕೊಂಡು ಬಿದ್ದಿರೋ ನನಗೆ ಒಂದು ಮರ ಅಕ್ಕಿ ಕೊಡೋಕ್ಕಾಗುತ್ತಾ? ಯಾರು ತಂದಿಟ್ರು ಉಂಟು ಇಲ್ಲ ಇರಲಿಲ್ಲ. ನಮ್ಮ ಗುರುಗಳು ಹೇಗೆ ಜೀವನ ಮಾಡ್ತಿದ್ರೋ ನಾನು ಅದೇ ಥರ ಜೀವನ ಮಾಡಿದ್ದೆ. ಆಗ ಯಾರು ತರ್ತಾರೆ, ಯಾರು ಬರ್ತಾರೆ ಅಷ್ಟೇ. ಹೀಗೆ ತರಬೇಕು. ಯಾರೂ ಇಲ್ಲ ಅಂದರೆ 11 ಗಂಟೆ ಮೇಲೆ ಹೋಗ್ತಾನೆ ಚೀಲ ಹಿಡ್ಕೊಂಡು. ಏನು ತರಬೇಕು, ಏನಿದೆ ಅದ್ರಲ್ಲಿ ತರೋದು. ಆಗಲೂ ಪುಡ್ಗಾಸಲ್ಲೇ ಬದುಕಿದೆ, ಈಗಲೂ ಪುಡ್ಗಾಸಲ್ಲೇ ಬದುಕ್ತೀನಿ. ಆಯಿತಾ? ಇದು ರಾಯರ ಮುಂದೆ ಹೇಳ್ತಾ ಇರೋದು. ಇಲ್ಲೇನು ಸುಳ್ಳು ಪಳ್ಳು, ಅದಕ್ಕೆ ಇಲ್ಲೇನು ಯಾರೋ ಏನೋ ಪಿಟಿಷನ್ ಹಾಕ್ಬೇಕಾದ್ದೇನು. ಏನು ಬರುತ್ತೆ ಅದು, ಏನು ಬರುತ್ತೆ ಅದರಲ್ಲಿ ವ್ಯಾಸರಾಯರಾಗೋದು. ಆಗಲೇ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ಸ್ ಬಂದ್ಬಿಡ್ತು. ಏನು ಅಂದರೆ ಇವತ್ತು ಈ ಸಾರಿ 20,000 ರೂಪಾಯಿ ಉಳಿದಿದೆ, ತಂದಿಟ್ಬಿಟ್ಟು ನಮಸ್ಕಾರ ಹಾಕಿ ಸ್ವಾಮಿಗಳೇ ಉಳಿದಿದೆ ಅಂತ ಕೊಟ್ಟರು. ಸಂತೋಷಪ್ಪ ಅಂದೆ, ಕೊಡಪ್ಪ ವ್ಯಾಸರಾಯರು ಅನುಗ್ರಹ ಮಾಡಿಕೊಟ್ರು ಅಂತ ಇಟ್ಟು. ಯಾವಾಗಲೂ 50,000 60,000 ಡಿಫರೆನ್ಸ್. ಈ ಸರಿ ಹಾಗೆ ಯಾಕೆ ನಿಮ್ಗೆ ಹೇಳಿದೆ ಅಂದರೆ ಆ ದಾಸಿಯರನ್ನು ಕೂಡ ದಾನ ಕೊಟ್ಟು, ಆ ದಾಸಿಯರಲ್ಲಿ ಇವಳು ಸೇರಿಕೊಂಡು ಕೈ ಇವಳು ಬೇಕು ಅಂತ ಹಠ ಮಾಡಿದ್ಲು. ಹಬ್ಬ ಬದುಕೊಂಡೆ ಅಂದ್ಲು. ಬಂದು ಇಲ್ಲಿ ದಶರಥನ ದಂಪತಿಗಳನ್ನು ಸೇವೆ ಮಾಡ್ಕೊಂಡಿದ್ದಾಳೆ. ದಶರಥನಿಗೂ ಅನುಮಾನ ಬಂದಿಲ್ಲ ಇವಳು ಕಲಿಪತ್ನಿ ಅಂತ ಆಗಿದ್ದಾಳೆ. ಅಲ್ಲ, ಕಾಲ ಉರುಳ್ತು. ಒಂದಲ್ಲ ಒಂದು ಸಾರಿ ರಾಮನ ಮದುವೆ ಆಯಿತು, ದಶರಥನಿಗೂ ವಯಸ್ಸಾಯಿತು. ನೋಡಿದ ದಶರಥ ಪ್ರಜೆಗಳೆಲ್ಲ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಯಾಕೋ ದಶರಥ ಮಹಾರಾಜರು ಒಂಥರ ಇದ್ದಾರೆ, ವಯಸ್ಸಾಯಿತು, ಒಳ್ಳೆ ಮಗ, ಯವನ ಬಂದಿದ್ದಾನೆ, ಮತ್ತು ಸಮರ್ಥ, ಯಾಕೆ ಪಟ್ಟಾಭಿಷೇಕ ಎಂಬತಕ್ಕಂಥ ಅದು ಮಾಡಬಾರ್ದು ಅಂತ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ದಶರಥ ಮಹಾರಾಜನಿಗೂ ಅದಿತ್ತು, ಗೊತ್ತಾಯ್ತಾ? ಆದರೆ ಪ್ರಜೆಗಳ ರಾಜ್ಯ ಈಗಿಂತನೂ ಆಗ ಜೋರು. ಪ್ರಜಾರಾಜ್ಯ ಅಂತ ಈಗ ನಾವು ಅಂದ್ಕೊಂಡಿದ್ವಿ, ಏನು ಸುಖವ ಅನುಭವಿಸ್ತಾ ಇದ್ದೀವಿ, ಅದು ಬೇರೆ ಪ್ರಶ್ನೆ. ಆಗಲೂ ಪ್ರಜಾರಾಜ್ಯ, ಪ್ರಜೆಗಳು ಕೇಳಿದೆ ಚಕ್ರವರ್ತಿಗಳು ಏನೂ ಮಾಡ್ತಾ ಇರಲಿಲ್ಲ. ಆಕಾಶ ಮಹಾರಾಜ ತಗೊಳ್ಳಿ ಪದ್ಮಾವತಿ ಕಲ್ಯಾಣಕ್ಕೆ ಜನನ ಕೇಳಿ ಮಾಡ್ದ, ಸೀತಾ ಕಲ್ಯಾಣ ತಗೊಳ್ಳಿ ಜನನ ಕೇಳಿ ಮಾಡ್ದ, ರಾಮ ಪಟ್ಟಾಭಿಷೇಕ ತಗೊಳ್ಳಿ, ಅಪ್ಪ ನೀವು ಹೂ ಅಂದರೆ ಮಾಡ್ತೀನಿ, ನಿಮಗಿಲ್ಲದೆ ಯಾಕಪ್ಪ ನಮ್ಮಲ್ಲೇನಾದ್ರು ಬೇಜಾರಿದೆ ಅಂದರೆ ನಾನು ತಿದ್ಕೋತೀನಿ. ಇದು ಚಕ್ರವರ್ತಿಗಳ ಲಕ್ಷಣ. ತುಂಬ ಸಂತೋಷಪಟ್ಟ. ವಸಿಷ್ಠನ ಕರೆಸ್ದ, ಫಿಕ್ಸ್ ಮಾಡಿಸ್ದ, ಲಗ್ನ ಇಡಿಸ್ದ. ಚರಲಗ್ನದಲ್ಲಿ ವಸಿಷ್ಠರು ಮಹಾಜ್ಞಾನಿಗಳು. ಇವನು ಲಗ್ನ ಇಟ್ಟಿಟ್ಟಿಗೆ ಅವ್ನು ಕಾಡಿಗೆ ಹೋಗಬೇಕು ಅಂತ ಗೊತ್ತು ಅವ್ರಿಗೆ. ಚರಲಗ್ನ ಇಟ್ಟರು, ಸ್ಥಿರ ಲಗ್ನ ಇಡಲಿಲ್ಲ. ನೋಡಿಟ್ರು ಅಂದರೆ ನೋಡೇ ಇಟ್ಟರು. ಅದನ್ನೇ ನಾವು ಈಗ ಮಾಡ್ತಿರೋದು. ಯಾರು ಗರ್ಭಿಣಿನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅಂದರೆ ಫೋನ್ ಬರುತ್ತೆ, ಒಳ್ಳೆ ಲಗ್ನ ಇಟ್ಕೊಡಿ, ಒಳ್ಳೆ ಕುಂಡಲಿ, ಲಗ್ನದಲ್ಲಿ ಗುರು ಇರಬೇಕು, ಸೂರ್ಯ ಇರಬೇಕು, ಸಪ್ತಮ ಚೆನ್ನಾಗಿರಬೇಕು, ಪಂಚಮ ಚೆನ್ನಾಗಿರಬೇಕು ಅಂತೆಲ್ಲ ಇಟ್ಬಿಟ್ಟು ಇಳಿಸ್ಕೊಂಬನ್ನಿ, ಆಮೇಲೆ ಕುಯ್ತೀನಿ ಈ ಥರ. ನೀನು ಲಗ್ನ ಇಡ್ಸ್ಕೊಂಡು ಕೂತ್ಬಿಟ್ರೆ ನೀನು ಕರ್ಮ ಎಲ್ಲ ಹೊಟ್ಟೋಗುತ್ತಾ? ಆ ಥರ ಇಳಿಸ್ಕೊಂಡು ಕತ್ತರಿಸೋದೇ ಅದರಲ್ಲಿ ಆ ಜಾತಕದಲ್ಲಿ ಝೀರೋ. ಅದನ್ನೇನು ಅದಕ್ಕೆ ಏನೂ ಹೇಳೋಕ್ಕಾಗಲ್ಲ. ಸುಮ್ಮನೆ ಏನೋ ಲೋಕಪಾದದಿಂದ ಇಟ್ಕೊಂಡು ಮದುವೆ ಮಾಡೋಕ್ಕೆ ಆಯಿತಾ ಜಾತಕ ತಾನೆ ಅಂತ ಏಕ್ ನಾಡಿನ ದೋ ನಾಡಿ ಹೈ ಮಾಡು ಅಂತ. ಗ್ರಾಮೈತ್ರಿ ಅಲ್ವಾ ಅಂದರೆ ಸಂಸಾರದಲ್ಲಿ ಯಾರಿಗೆ ಜಗಳ ಇಲ್ಲ ರೀ? ಗ್ರಾಮೈತ್ರಿ ಅಂದರೆ ಗ್ರಾಮೈತ್ರಿ ಚೆನ್ನಾಗಿದ್ದರೂ ಜಗಳ ಇರುತ್ತೆ, ಇಲ್ಲದೇ ಇದ್ದರೂ ಜಗಳ ಇರುತ್ತೆ. ಇಲ್ಲ ಲವ್ ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ, ಅವ್ರು ನೋಡೇ ಇರಲ್ಲ ಜಾತಕ, ಅವರೆಲ್ಲ ಸಂಸಾರ ಚೆನ್ನಾಗಿರಲ್ವಾ? ಎಲ್ಲ ಏನಂದರೆ ಫೂಲಿಶ್ನೆಸ್ ಅಂತಾರೆ. ಇನ್ನೇನಾರು ಅಂದರೆ ಸೂಪರ್ಸ್ಟಿಷಸ್ ಅಂತಾರೆ, ಮೂಢನಂಬಿಕೆಗಳು ಅಂತಾರೆ, ಏನು ಬೇಕೋ ಅಂತಾರೆ ಜನ. ಹಾಗೆ ಇಲ್ಲೂ ಹೇಳ್ತಕ್ಕಂಥವರಾದರು. ಸರಿ, ಸೇರಿಕೊಂಡಿದ್ದಾಳೆ. ಪಟ್ಟಾಭಿಷೇಕದ ನಿಗದಿಯನ್ನು ಮಾಡಿದ್ದಾರೆ. ಊರೆಲ್ಲ ಅಲಂಕಾರ ಆಗಿದೆ, ಎಲ್ಲ ಸಂಭ್ರಮದಿಂದ ಸಂಚಾರ ಮಾಡ್ತಾ ಇದ್ದಾರೆ. ಕೌಸಲ್ಯ ಸ್ವಂತ ತಾಯಿ ಕೇಳಬೇಕಾ? ದೇವರ ತಾಯಿ
ಎಷ್ಟು ಸಂತೋಷ ಪಡ್ತಾ ಇದ್ದಾಳೆ. ಮತ್ತು ಕೈಕೇಯಿಯೂ ಹಾಗೆ ಇರೋಳೆ. ರಾಮನ ಪಟ್ಟಾಭಿಷೇಕ ಅಂತ ಫಸ್ಟ್ ಗೊತ್ತಾಗಿದ್ದು ದಶರಥ ಕೈಕೇಯಿ ಹೇಳಬೇಕು ಅಂತ ಬರ್ತಾ ಇದ್ದಾನೆ ಅಷ್ಟೇ. ಸ್ವಂತ ಮೊದಲನೇ ಹೆಂಡತಿ ಹತ್ರಕ್ಕೆ ಹೋಗಲಿಲ್ಲ, ಮೂರನೇ ಹೆಂಡತಿ ಹತ್ರಕ್ಕೆ ಬಂದ. ಹೇಳಬೇಕು ಅಂತ ಬರ್ತಾ ಇದ್ದಾನೆ. ಅಲ್ಲೋಲು ಕಲ್ಲೋಲು. ದಶರಥನ ಅರಮನೆಯಲ್ಲಿ ಒಂದು ರೂಮ್ ಎಕ್ಸ್ಟ್ರಾ, ಅದು ಕೋಪದ ರೂಮು ಅಂತ ಅದಕ್ಕೆ ಬೋರ್ಡು. ಯಾರು ಏನೂ ಹೇಳ್ಕೊಳಕ್ಕಾಗದೆ ಕೋಪ ಮಾಡಿಕೊಂಡಿದ್ದರೆ ಅದನ್ನು ಏಕಾಂತವಾಗಿ ಗುಪ್ತವಾಗಿ ರಾಜ ದಿನವೊಂದ್ಸಲಿಗೆ ಭೇಟಿ ಕೊಡ್ತಾನೆ. ಅಲ್ಲಿ ಆ ವಿಷಯವನ್ನು ವಿಮರ್ಶೆ ಮಾಡಬಹುದು ಅಂತ ಒಂದು ರೂಮು. ನಮ್ಮನೇಲಿ ಹಂಗಿಡೋಕ್ಕಾಗುತ್ತಾ? 2 ರೂಮ್ ಇದ್ರು ಒಂದು ಬಾಡಿಗೆ, 3 ರೂಮ್ ಇದ್ರು ಒಂದು ಬಾಡಿಗೆ, 1 ರೂಮ್ ಇದ್ರು ಒಂದು ಬಾಡಿಗೆ, ಇನ್ನು ಕೋಪದ ರೂಮು ಅಂತ ಒಂದಿದ್ದರೆ ಬಾಡಿಗೆ ಕೊಡ್ತಾರೆ ಯಾರು? ಆದ್ದರಿಂದ ಬಂದ ಸೀದಾ ಕೈಕೇಯಿ ರೂಮ್ಗೆ ಹೋಗ್ತಾನೆ. ಅಲ್ಲಿಲ್ಲ ಕೈಕೇಯಿ. ಅಲ್ಲಿರೋ ದಾಸಿ ಹೇಳಿದ್ಲು, ಕೋಪದ ರೂಮಲ್ಲಿ ಇದ್ದಾಳೆ ನಿಮ್ಮ ಹೆಂಡತಿ ಅಂತ. ಸೀದಾ ಬಂದು ನೋಡ್ತಾನೆ, ಬಾಗಿಲು ಹಾಕ್ಕೊಂಡಿದ್ದಾಳೆ. ಬಾಗಿಲು ತೆಗೆದ, ಚಿಲ್ಕ ಹಾಕಿಲ್ಲ ನೋಡಿ ಅಲ್ವೇ, ಬರಬೇಕು ಗಂಡ ಅಂತ. ಬಾಗಿಲು ತೆಗೆದು ನೋಡ್ತಾನೆ, ಭಯಂಕರ ರೂಪ. ಕೂದಲು ಕೆದರಿಬಿಟ್ಟಿದ್ದಾಳೆ, ಕುಂಕುಮ ಅಳಿಸ್ಕೊಂಡ್ಬಿಟ್ಟಿದ್ದಾಳೆ, ಹೂವು ಆಭರಣಗಳೆಲ್ಲ ಕಿತ್ತೆಸ್ಬಿಟ್ಟಿದ್ದಾಳೆ, ಕರಿ ಸೀರೆ ಉಟ್ಟಿದ್ದಾಳೆ. ಅಟ್ಟಹಾಸ ಮಾಡಿ ಕೇಕೆ ಹಾಕ್ತಾಳೆ, ಅಳ್ತಾ ಇದ್ದಾಳೆ ವಿಕಾರ ಧ್ವನಿಯಲ್ಲಿ. 10ನೇ ದಿನವೂ ಹಂಗಿರಲ್ಲ ಯಾರು. ಅಂಥ ರೂಪ ಭಯಂಕರ. ಮಂಥರನ ಸಂಬಂಧ ಆದೇಟ್ಗೆ ಅವಳ ರೂಪ ಆವಾಹನೆ ಆಯಿತು. ಫಸ್ಟ್ ಮಂಥರ ಬಂದು ಅವಳು ಕಿವಿಗೆ ಬಿದ್ದ ತಕ್ಷಣ ನನ್ನ ಕಾರ್ಯ ಆಗಬೇಕಲ್ಲಪ್ಪ. ಅದಕ್ಕೆ ರಾಮನ ಪಟ್ಟಾಭಿಷೇಕ ಅನ್ನೋವರೆಗೂ ಸುಮ್ಮನಿದ್ಲು. ಪಟ್ಟಾಭಿಷೇಕ ಫಿಕ್ಸ್ ಆಯಿತು ಅಂದಟ್ಟಿಗೆ ನಂಗೆ ಮುಕ್ತಿ ಆಗಬೇಕಲ್ಲ ಪಾಪ. ಅವಳು ಒಳ್ಳೆಯವಳೆ, ಅವಳು ಮುಕ್ತಿ ಆಗಬೇಕಲ್ಲ. ಬಾಕಿದು ಕಟ್ಕೊಂಡು ಅವಳಿಗೇನು ಅಂದ ಕೈಕೇಯಿಗೆ ಹೇಳಿದ್ರು, ನೋಡು ರಾಮನ ಪಟ್ಟಾಭಿಷೇಕ ಅಂತಾರೆ, ನನ್ನನ್ನು ಯಾವತ್ತಿಂದ ನೀನು ನೋಡ್ತಾ ಇದ್ದೀನಿ, ನಿನ್ನ ಮದುವೆಗೆ ಮೊದಲಿಂದ ನಾನು ನಿನ್ನ ಹತ್ರ ಇದ್ದೀನಿ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಅವನೇನಾದ್ರು ಪಟ್ಟಾಭಿಷೇಕ ಆಗುವುದರೆ ರಾಮನಿಗೆ, ಕೌಸಲ್ಯ ಅವನ ಸ್ವಂತ ತಾಯಿ, ನೀನು ಚಿಕ್ಕಪ್ಪ, ಅವಳು ಪ್ರಾಬಲ್ಯ ಜಾಸ್ತಿ ಆಗುತ್ತೆ ಮನೆ ಒಳಗೆ. ಆವಾಗ ನಿನ್ನ ಮೂಲ ಗುಂಪು ಮಾಡ್ತಾರೆ. ನಿನ್ನ ಮಗನಿಗಂತೂ ರಾಜ್ಯ ಅನ್ನೋ ಆಸೆನೇ ಇಲ್ಲ. ಯಾಕೆ ಅಂದರೆ ರಾಜ್ಯ ಒಡೆಯೋಕ್ಕಾಗಲ್ಲ. ಹಿಂದಿನ ಕಾಲದಲ್ಲಿ ತುಂಬಿದ ಮನೆಗಳು, ಒಂದೊಂದು ಪೀಸ್ ಬರುತ್ತೆ, ಒಡೆಯುತ್ತಾ ಇದ್ರ, ಎಲ್ಲರೂ ಹಾಗೇ ಇದ್ದರು. ಆದರೆ ನಾವೀಗ ಆಗಲಿಲ್ಲ, 6 ಜನ ಇರೋದೇ ಇಲ್ವಲ್ಲ, ಇರೋರಿಗೆ ಬಿಡ್ತಾನೆ. ಇಲ್ಲ ನೀನು ಅರ್ಧ ತಗೊಂಡು ನಂಬ್ಕೊಳ್ಳು, ಇಲ್ಲ ಮಾರು ಹಂಚ್ಕೊಳ್ಳು, 1 ಇಂಚು ಬಿಡಲ್ಲ. ಅದು ಬೆಂಗಳೂರಲ್ಲಿ 1 ಇಂಚು ಬಿಡೋಕ್ಕಾಗುತ್ತಾ? ಸದ್ಯ ಸ್ಕ್ವೇರ್ ಫೀಟ್ಗಳೇ ಹಂಗಿರುತ್ತೆ. ಇವ್ರ ಅಪ್ಪ ಸತ್ತಾಗ ಭೂದಾನ ಕೊಡೋಕ್ಕೆ ಮಾತ್ರ ಕವರಲ್ಲಿ 100 ರೂಪಾಯಿ ಹಾಕಿ ಭೂದಾನ ಅಂತ ಬರೀತಾರೆ. ಮನೆ ತೊಗೊಳ್ಳುವಾಗ ಸ್ಕ್ವೇರ್ ಫೀಟ್ 100 ರೂಪಾಯಿಗೆ ಬರುತ್ತಾ ಭೂದಾನ? ಬುದ್ಧಿ ನಮ್ಮ ಜನಗಳಿಗೆ ಅದಾಯ್ತಾ? ಒಂದು ಸ್ಕ್ವೇರ್ ಫೀಟಿನ ದುಡ್ಡಾರು ಕೊಡಬೇಕಲ್ಲಪ್ಪ ಭೂದಾನ ಅಂದರೆ. ಏನು ಸೈಟ್ ಕೊಡ್ಬೇಡ, ಮನೆ ಕೊಡ್ಬೇಡ. ನೀನಿರೋ ಜೀವನದಲ್ಲಿ ಯಾವೊಂದು ಸತ್ಯನೋ ಅವನಿರೋ ಜಾಗದಲ್ಲಿ, ಅರ್ಥ ಆಯ್ತಾ, ಒಂದು ಸ್ಕ್ವೇರ್ ಫೀಟಿಗೆ ಎಷ್ಟು ಬೆಲೆ ಗೌರ್ಮೆಂಟ್ ರೇಟ್ ಇದೆಯೋ ಅಷ್ಟಾರು ಆ ದುಡ್ಡನ್ನು ಕೊಟ್ಟು ಕೃಷ್ಣಾರ್ಪಣ ಅಂದರೆ ದೇವ್ರು ಏನಾದ್ರು ಒಬ್ಬ ನಿಂತ್ಕೊಳ್ಳೋಷ್ಟಾರು ಆ ಜಾಗ. 1000 ರೂಪಾಯಿ ಕವರಲ್ಲಿ ಇಟ್ಬಿಟ್ಟು ಭೂದಾನ, ಹಿರಣ್ಯದಾನ, ಗೊತ್ತಾಯ್ತಾ, ಏನೇನು ಬೇಕೋ ಎಲ್ಲ ಬರೆದ್ಬಿಟ್ಟು ಕವರ್ ಬೇರೆ. ಅಲ್ಲ ನೀವು ಹೆಂಗೆ ಇದೆಲ್ಲ ಹೇಳ್ತೀರಿ ಅಂದರೆ ನಾನು ತೊಗೊಂಡಿದ್ದೀನಿ ರೀ, ಅದಕ್ಕೋಸ್ಕರ ಹೇಳ್ತಿರೋದು. ಅಯ್ಯೋ ರಾಮ, ಎಲ್ಲ ಥರವೂ ಜೀವನ ಮಾಡಿದ್ದೀನಿ ನಾನು, ಅದನ್ನು ಕಣ್ಗೊತ್ಕೊಂಡು ತೊಗೊಂಡ್ಬಂದಿದ್ದೀನಿ. ಹಾಗೆ ನಮ್ಗೆ ಏನು ವೇದವ್ಯಾಸ ಕೊಡ್ತಾನೆ ಅದು ಅನಂತ. 1 ರೂಪಾಯಿಯೂ ಬಿಡೋದಿಲ್ಲ, ಸರ್ಕಲ್ ನೋಟು ಬಿಡೋದಿಲ್ಲ. ತೀರಾ ಅದೇನಾದ್ರು ಆ ಕಾಲದಲ್ಲಿ ಈಗ ಮಾಡಲ್ಲ. ಬಾಳೆಹಣ್ಣು ಅದು ಇದು ಏನಾದ್ರು ಮಂಗಳದಲ್ಲಿ ಬಂದರೆ ಅದಕ್ಕೆಲ್ಲ ನೋಟುಗಳು ಹಾಕಿ ಚೀಲ ಕಟ್ಟಿ ಕೊಟ್ಬಿಡೋದು. ಮನೆಗೆ ಬಂದು ನೋಡೋದಕ್ಕೆ ಅದೆಲ್ಲ ನೋಟುಗಳು ಗುಲ್ಕನ್ನಾಗಿರೋದು. ಈ ಬಾಳೆಹಣ್ಣು ಪಿಚ್ಕೊಬಿಟ್ಟು ಅದೆಲ್ಲ ನೀರಲ್ಲಿ ತೊಳೆದು ಅದು ಗೋಡೆಗೆ ಅಂಟಿಸಿ, ಯಾಕೆ ವೇದವ್ಯಾಸ ಕೊಟ್ಟಿದ್ದ ದುಡ್ಡು ಪೀಠದ ಮೇಲೆ ಸುಳ್ಳು ಹೇಳ್ತಾ ಇಲ್ಲ, ಗೋಡೆಗೆಲ್ಲ ಅಂಟಿಸಿರುವೆ ಬೆರಣಿ ತಟ್ಟಾಗೆ, ಅದೆಲ್ಲ ಗರ್ಗರಿ ಅಂತ ಒಣಗಿರೋದು. ಆದರೆ ಯಾರು ತಗೋತಾರೆ ಅದನ್ನು? ಒಂದಿನ ಕೂತ್ಕೊಂಡು ಯೋಚನೆ ಮಾಡಿದೆ, ಕಾಸಿ ಒಡ್ಡುವ ಕೈಯ ಏಸು ಮೈಮೆಗಾರನಯ್ಯ ಅಂತ ವಿಜಯರಾಯರು ಕೊಂಡಾಡ್ತಾರೆ. ಸೀದಾ ತಿರುಪ್ತಿಗೆ ಹೋದೆ, ವೇದವ್ಯಾಸ ಕೊಟ್ಟಿದ್ದು ನೀನು ಅವನು ಒಂದೇ, ನೀವು ಹುಂಡಿ ಕಟ್ಟಿದೆಯಾ, ಅವ್ನು ಪುಸ್ತಕ ಇಟ್ಕೊಂಡು ಕೂತಿದ್ದಾನೆ, ಪಾಠ ಹೇಳ್ತೀನಿ ಬಾ ಅಂತ ಪುಸ್ತಕ ಇಟ್ಕೊಂಡು ಕೂತಿದ್ದಾನೆ, ನೀವು ಹುಂಡಿ ಕಟ್ಕೊಂಡು ಸಂಪಾದನೆ ಮಾಡ್ತೀವಿ. ನೀನೇ ಕೊಟ್ಟಿರೋದು, ಯಾರೂ ಈ ದುಡ್ಡನ್ನು ತೊಗೊಳ್ಳಲ್ಲ, ನೀ ಕೊಟ್ಟಿದ್ದು. ಅದಕ್ಕೆ ದಾಸರು ಹೇಳ್ತಾ ಇದ್ದಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣರು, ನೀನು ಹುಂಡಿಗೆ ಹಾಕ್ತೀನಿ, ನಂಗೆ ಒಳ್ಳೇದು ಮಾಡು ಅಷ್ಟೇ.